ಬಟ್ ಯಾನು ಪೊಕ್ಕಡೆ ಅಡ್ಜಸ್ಟ್ ಮಾಡ್ತೋನು ಅದು ಮೀನು. ನಮ್ಮ ಅಮ್ಮ ಮಾಮಿ ಸೇರಿ ಹೊಸ ಬಿಸ್ನೆಸ್. ಅಯ್ಯೋ ಓಕೆ, ಇಸ್ ಎವ್ರಿಥಿಂಗ್ ಓಕೆ? ಸಾಂಬಾರ್ ಮಾಡ್ತಾ ಇದ್ದಾರಾ? ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಮನೆಗೆ ಬಂತು ಪಾಂಫ್ರೆಟ್ ಮೀನು. ಇವತ್ತು ಇವರ ಅಳಿಯಂದು ಫೇವ್ರೆಟ್ ಮೀನು. ನಂದು ಫೇವ್ರೆಟ್ ಹೇಳುದಿಲ್ಲ ನಾನು, ಯಾಕಂದ್ರೆ ಇದು ತುಂಬಾ ಕಾಸ್ಟ್ಲಿ. ಇಷ್ಟ ಎಲ್ರಿಗೂ ಕಾಸ್ಟ್ಲಿ ಅಂತ ನಾವು ತರೋದು ಕಮ್ಮಿ, ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಮಟನ್ ತಿನ್ಬೋದು ಅಂತ. ಇದು ಇಷ್ಟು 1800 ರೂಪಾಯಿ ಕೊಟ್ಟಿದ್ದಾರೆ. ಮಟನ್ ಬರ್ಕೊಂಡು 2.5 kg ಬರ್ತದೆ ಮಟನ್. ಎಷ್ಟು ಭರ್ಜರಿ ಮಟನ್ ತಿನ್ಬೋದು. ಇದು ನೋಡುವಾಗಲೇ ನನಗೆ ಅಯ್ಯೋ ಇಷ್ಟು ಕಾಸ್ಟ್ಲಿ ಅಂತ ಒಂದು ಅಕ್ಸಲ ಅನ್ಕೊಂಡೆ ನಾನು. ವೈಟ್ ಪಾಂಫ್ರೆಟ್ ಅಂದ್ರೆ ಅಪರೂಪಕ್ಕೆ ತಿನ್ಬೇಕು, ರೇಟ್ ಭಾರಿ ಕಾಸ್ಟ್ಲಿ. ನನ್ನ ಮಗಳಿಗೆ ಈಗ ಶೆಕೆ ಜಾಸ್ತಿ ಅಲ್ವಾ, ನಾವು ಊರಲ್ಲೆಲ್ಲ ಹೆಸರು ನೆನೆಸಿ ಜ್ಯೂಸ್ ಮಾಡ್ತೇವೆ, ಸ್ವಲ್ಪ ಬೆಲ್ಲ ಏಲಕ್ಕಿ ಹಾಕಿ. ನನ್ನ ಮಗಳಿಗೂ ಇವತ್ತೇನು ಕುಡಿಬೇಕಂತ ಆಸೆ ಆಗಿದೆ, ಇವತ್ತು ಮಾಡಿಟ್ಟಿದ್ದೇನೆ ಜ್ಯೂಸ್. ನೋಡ್ಬೇಕು, ಫಸ್ಟ್ ಟೈಮ್ ಕುಡಿತಿದ್ದಾಳೆ ಅವಳು, ಹೇಗಾಗುತ್ತೆ ಅಂತ ಹೇಳ್ಬೇಕು. ಈ ಮೀನ್ ಜೊತೆ ಈ ಜ್ಯೂಸ್ ಸಖತ್ ಒಳ್ಳೆ ಕಾಂಬಿನೇಷನ್. ಹೌದು, ಬೆಳ್ಳುಳ್ಳಿ ಲಾಸ್ಟ್ ಪಾಡ್ಗಂಡಿ ಈ ಬಿಸಿಲಿಗೆ ನೀವು ಹೆಸರುಕಾಳು ಜ್ಯೂಸ್ ಅಥವಾ ರಾಗಿ ಜ್ಯೂಸ್ ಈ ಥರದ್ದು ಸಿಂಪಲ್ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳಿ. ಇಟ್ಸ್ ರಿಯಲಿ ಗುಡ್ ಫಾರ್ ದ ಬಾಡಿ. ಹೆಂಚಿನ ಮಾರೆ ಒಂದೊಂದು ಏರಿ ಎಪ್ಪಲ್ ಅಂಚನೆ ಗಾಡಿ ಹೋಪಿನಿ. ನಂದು ವಾಟ್ ಇಸ್ ದಿಸ್ ಪದಂಗಿ ಜ್ಯೂಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಿನ್ನೆ ಆಂಟಿ ಹೇಳಿದ್ಮೇಲೆ ನನಗೆ ಬೇಕು ಅಂತ ಅನ್ನಿಸ್ತು. ಏಟ್ ಮೆಲ್ಲ ಪಾಡ್ದರಿ ಏಟ್ ಪಾಡ್ದ ಮಲ್ಲೇಜಿ ಯಾವ ಬೆಲ್ಲ ಇತ್ತು. ನಾವು ಬೆಲ್ಲದಿನಲ್ಲ ಪರ್ರೆ ಬಲ್ಲಿ ವೆರಿ ಟೇಸ್ಟಿ ಆತ. ನಮ್ಮ ಲಾಯ್ಕ್ ಆತನ್ ಪರೋಲಿ ಆರಾಮ್ ಮಾಡು. ಎಂಕಲ ಈಗ ಇಷ್ಟ ಆತು, ಬಟ್ ಯಾನು ಪೊಕ್ಕಡೆ ಅಡ್ಜಸ್ಟ್ ಮಾಡ್ತೋನು. ಅಮ್ಮಂದು ಹೋಮ್ ಮೇಡ್ ಮಸಾಲೆ ಆಯ್ತಾ, ಇದರಲ್ಲಿ ಫುಲ್ ಮಾಡಿರ್ತಾರೆ. ಖಾಲಿ ಆಗ್ತಾ ಇಷ್ಟಿದೆ. ಇದು ಮೀನ್ ಮಸಾಲೆ, ಸೊ ಇದಿದ್ದಾಗ ಇದು ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಮಂಗಳೂರು ಕಡೆ ಇವರೆಲ್ಲ ಮಸಾಲೆ ಮನೆಯಲ್ಲೇ ರೆಡಿ ಮಾಡಿಡೋದು. ಅದಕ್ಕೆ ನಾನು ಹೇಳಿದೆ ಅಮ್ಮನಿಗೆ, ಊರ್ ಕಡೆ ಮಾತ್ರ ಅಲ್ಲ ಎಲ್ಲ ಕಡೆ ಮನೆಯಲ್ಲೇ ಮಾಡ್ತಾರೆ ಇಷ್ಟ ಇದ್ದವರು, ಇಲ್ಲಾಂದ್ರೆ ರೆಡಿ ತರ್ತಾರೆ. ಏನು ಇಷ್ಟ ಇಲ್ಲ? ಬೇಡವಾ? ಬೇಡ ಬೇಕಾ ಬೇಡವಾ? ಬೇಕಾ ಬೇಡವಾ? ಹೆಸರು ಜ್ಯೂಸ್ ಕುಡೀರಿ, ಬೇಕೇಳಿ. ಬೇಕಾ ಬೇಡವಾ? ಅವ್ರಿಗೆ ಬಹಳ ಇಷ್ಟ, ಜ್ಯೂಸ್ ಬಹಳ ಇಷ್ಟ. ಇಷ್ಟು ಒಂದು ಅಪ್ಪಾಜಿಗ? ಎಸ್, ಅಪ್ಪಾಜಿ ಬರ್ಬೇಕು. ಅಪ್ಪಾಜಿ ಒಳ್ಳೆಯದು. ಹೆಂಗೈತೆ? ಸಿಹಿ ಆಗೈತೆ. ಹೆಸರು ಕಾಳು ಜ್ಯೂಸು. ಮುಟ್ಬೇಡಿ, ಚಿಕನು. ದೇವರೇ, ಅಯ್ಯೋ ಚಿಕನ್ನು ಅಲ್ಲಿ ಮೀನು. ಅದು ಮೀನು, ಚಿಕನ್. ನಿಮ್ಗೆ ಯಾವ್ದು ಬೇಕು? ಮೀನು ಬೇಕು. ಮೀನು ತಿನ್ನಕ್ಕೆ ಕಲ್ತಿದ್ದು ಯಾವಾಗ ನೀವು? ನಾವು ಭಾಳ ವರ್ಷದಿಂದ ಕಲ್ತಿದ್ದೆವು, ಚಿಕ್ಕ ವಯಸ್ಸಿನಿಂದಲೂ ಕಲ್ತಿದ್ದು. ನಮ್ಮ ಕಡೆ ಮೀನು ಜಾಸ್ತಿ ಇತ್ತು, ಹೊಳೆ. ಯಾವ ಮೀನು ಇಷ್ಟ? ಈ ಹೊಳೆ ಮೀನು ಯಾವುದು ಅದು ಇದು. ಹೊಳೆ ಮೀನೇ ತರಲ್ಲ, ಹೊಳೆಯಲ್ಲಿ ನಿಂತಿರಲ್ಲ. ಕೆರೆ ಅಲ್ಲಪ್ಪ, ಸಮುದ್ರ ಮೀನದು. ಚಪ್ಪೆ ಅದೇ ಬೆಲ್ಲ ಹಾಕೂರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೆಲ್ಲ ಹಾಕೂರ್ದು. ತಾತನ್ಗೆ ನೋಡಿ ಅವ್ರಿಗೆ ಸಿಹಿ ಆಗಿರಬೇಕು, ಬಟ್ ಪ್ರತಿದಿನ ಸಿಹಿ ಇಸ್ ನಾಟ್ ಗುಡ್ ಅಲ್ವಾ ಹೆಲ್ತ್ಗೆ. ಅಪ್ಪಾಜಿಗೂ ಇಷ್ಟ ಆಯಿತು. ಈ ಥರದ್ದೇನಾದರೂ ಡಿಫ್ರೆಂಟ್ ಆಗಿರುವಂಥ ಜ್ಯೂಸಸ್ನ ಟ್ರೈ ಮಾಡ್ತಾ ಇರಿ ನೀವು. ನಾನು ಟ್ರೈ ಮಾಡಿದಾಗ ಶೇರ್ ಮಾಡ್ತೀನಿ ಆಯಿತಾ. ಆ್ಯಂಡ್ ಪಾಂಫ್ರೆಟ್ ಮಸಾಲೆ ಫ್ರೈ ಆಗ್ತಾ ಇದೆ. ಮೀನು ಮಾಡಿ ಸುಸ್ತಾಯಿತು, ನನಗೆ ಇನ್ನೊಂದು ಗ್ಲಾಸ್ ಬೇಕು ಅನ್ನಿಸ್ತಾ ಇದೆ. ಕೋರಿನ ದಾದ ಮಾಡ್ಕೋರಿನಿ. ಡ್ರೈ ಪಂಡೇನಾ? ಇದು ನನ್ನ ಅಮ್ಮ ಆ್ಯಂಡ್ ಅಮ್ಮನ ಫ್ರೀ ಅಸಿಸ್ಟೆಂಟ್. ಪಾತ್ರೆ ತೊಳೆಯೋದು, ಮೀನು ಲುಂಬುದು, ಚಿಕನ್ ಲುಂಬುದು. ಫ್ರೀ ಅಸಿಸ್ಟೆಂಟ್ ದಾದಾ ಫ್ರೀ ಅಸಿಸ್ಟೆಂಟ್ ಅತ್ತಮ್ಮ ಹೆಲ್ಪರ್. ನೋಡಿ ಗೈಸ್, ನೋಡಿ. ವಾವ್,
ಈ ಮೀನನ್ನು ನನ್ನ ಪಪ್ಪ ನನಗೋಸ್ಕರ ತಂದಿಲ್ಲ, ಮಾರ್ಕೆಟ್ಗೆ ಹೋಗಿ ಅಳಿಯನ್ಗಿಷ್ಟ ಅಂತ ತಗೊಬಂದಿದ್ದಾರೆ. ರೆಡಿ, ಚಂದ ಈ ಮೀನು, ಟೇಸ್ಟ್ ಮಾಡುವ. ಬಾಬನ ಪೋಷಾಂಗಿ, ಎನ್ನ ಬಾಬನ ಪೋಷಾಂಗಿ, ಬ್ಯೂಟಿಫುಲ್ ಡ್ರೆಸ್ ಫಾರ್ ಮೈ ಬ್ಯೂಟಿಫುಲ್ ಬೇಬಿ ಬಾಯ್. ನಾನು ಅನ್ಕೋತಾ ಇದ್ದೆ, ಅಲ್ಲ ಗಂಡು ಮಕ್ಳಿಗೆ ಏನಪ್ಪ ಬಟ್ಟೆ ತರೋದು, ಸಿಂಪಲ್ ಆಗಿರುತ್ತಲ್ಲ, ಬಟ್ ಆ್ಯಕ್ಚುಲಿ ಬೇಬಿ ಬಾಯ್ಸ್ಗೂ ಎಷ್ಟು ಕ್ಯೂಟ್ ಔಟ್ಫಿಟ್ ಸಿಗುತ್ತೆ ಗೊತ್ತಾ. ಮಧ್ಯಾಹ್ನ 1 ಗಂಟೆ, ಐ ಆಮ್ ಸೋ ಸ್ಲೀಪಿ, ಬಟ್ ಇಟ್ಸ್ ಟೈಮ್ ಫಾರ್ ಊಟ. ಈ ದಿನ ಮನೆ ಇಡೀ ಶಾಂತಿ, ಏನೂ ಇಲ್ಲ, ಮಾತು ಇಲ್ಲ, ಕತೆ ಇಲ್ಲ, ಸೌಂಡೇ ಇಲ್ಲ. ಬಿಕಾಸ್ ಮಾಮಿ ಊರಿಗೆ ಹೋಗಿದ್ರಾ, ಪಪ್ಪನೂ ಹೊರಗಡೆ ಹೋಗಿದ್ರು, ಅಪ್ಪಾಜಿ ಹಗಲಲ್ಲಿ ಹಿ ಟೇಕ್ಸ್ ರೆಸ್ಟ್ ಆಯ್ತಾ, ತಾತ ಇದ್ರು ಸೈಲೆಂಟ್ ಆಗಿದ್ರು, ಟಿ ವಿ ನೋಡ್ಕೊಂಡು ನಾನು ಅಮ್ಮ ಇದ್ವಿ ಅಷ್ಟೇ. ಜಾಗಜ್ಜಿ ಪ್ಲೇಟಿಗೆ ಪಾಡ್ಲಿ. ಊಟ ಮಾಡಿ ಹಾಗೆ ರೆಸ್ಟ್ ಮಾಡಿಕೊಂಡು ಸಂಜೆ ಹೊತ್ತಿಗೆ ಅಮ್ಮ ಬೆಣ್ಣೆಯಿಂದ ತುಪ್ಪ ಮಾಡೋದಕ್ಕಂತ ಕಿಚನ್ಗೆ ಬಂದರು. ಹಾಲಿಂದ ಕೆನೆ, ಕೆನೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ಎಣ್ಣೆ. ಇಟ್ಸ್ ಅ ವೆರಿ ಸ್ಲೋ ಡೇ, ಬೋರಿಂಗ್ ಡೇ. ಇವತ್ತು ನಾನು ಪಾಪುನ ಒಂದು ರೌಂಡ್ ಕಾರಲ್ಲಿ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಪ್ರತಿ ಸಂಡೇ ರಿಚುವಲ್ ಅಂದರೆ ಪಾಪುಗೆ ಕಾರ್ ಸೀಟ್ ಅಭ್ಯಾಸ ಆಗಬೇಕು, ಲೆಟ್ ಹಿಮ್ ಆಲ್ಸೋ ಗೋ ಔಟ್ಸೈಡ್ ಅಂತ. ಸೊ ಒಂದು ರೌಂಡ್ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬಟ್ ಪಾಪು ನಿದ್ದೆ ಮಾಡಿದ್ದೆ. ಆ್ಯಂಡ್ ನಾನು ಪಾಪು ಎದ್ದೇಳತ್ತಿವಾಗ ಕಾಫಿ ಹೊರಗಡೆ ಕುಡಿಯೋಣ ಅಂತ ವೇಟ್ ಮಾಡ್ತಾ ಇದ್ರೆ ಎದ್ದೇ ಇಜ್ಜಿ ಬಾಲೆ ಅನ್ಬೋದು ಅಮ್ಮ ಅರ್ಧ ಗಂಟೆ ಆಗಿಲ್ಲ ಪಾಪದು, ಅದಕ್ಕೆ ಹಗಲಲ್ಲಿ ನಿದ್ದೇನೆ ಕಮ್ಮಿ, ರಾತ್ರಿ ಸ್ವಲ್ಪ ಮಲಗ್ತದೆ. ಅಲ್ಪ ಮಸಾಲೆ ದೋಸೆ ತಿಂದು ಬರೋಡಿ. ಓ ದೇವರೇ, ಬುರ್ಚು ಬರ್ಬೇಕಲ್ಲ ನಮ್ಮ ಫಿಲ್ಟರ್ ಕಾಫಿ. ನನ್ನ ಡಯಟ್ ಶುರು ಬಾಲಿ ಬರೋಣ ಲಕ್ಕೊಡಕ್ಕೆ ಹೋಯ್ತಲ್ಲ. ಏನು ಕಾಫಿ ಪರೋಡ ಬೋರ್ಚಾ? ನಿನ್ನೆ ಪೊರ್ಲುಡು ಜಿಬ್ಬಿದ ಕಾಫಿ ಬೇಕಾ? ನಾನು ಕೋರಿಲ್ಲ ರಾಗಿರ ತಿಂತೀನಿ ಯಾತೆ. ತುಂಬ ಲೇಸಿ ಆಗಿದ್ದೆ ನಾನು, ಹೋಗೋದೇ ಬೇಡ ಅನ್ನಿಸ್ತಾ ಇತ್ತು. ಬಟ್ ಪಾಪುಗೋಸ್ಕರ ಐ ಶುಡ್ ಟೇಕ್ ಹಿಮ್ ಔಟ್ ಅಲ್ವಾ ಅಂತ ಹೊರಟ್ವಿ. ವೀಕ್ಲಿ ರೌಂಡ್. ಇದು ನನ್ನ ಅಪ್ಪ ಅಮ್ಮ. ಬಂದ್ರ ಒಳ್ಳರು ನಾನು ಇಟ್ಬಿಟ್ಟು ಕಾರು ಮುಂತಾರೆ ನನಗೆ ಬರ್ತೀನಿ, ಕಾಸು ಕೊಡಿ ಬತ್ತೆ. ಚಲೋ ಇಟ್ಟಿತ್ತು ನಮ್ಮ ವಿಲೇಜ್ ಮನಮಲ್ಲ ಸೈಜು ಮಸ್ತ್ ಕೊಡ್ತೈತಿ ಅವು ಪ್ಯಾಕ್ ಮಲ್ಪರೆ. ಅಮ್ಮನಿಗೆ ನಿಂತು ಸಾಕಾಯ್ತು, ತುಂಬ ಹೊತ್ತಲ್ವ ಇದು ಕಟ್ ಮಾಡೋದಕ್ಕೆ. ಪಪ್ಪ ಮಾತ್ರ ವೇಟ್ ಮಾಡ್ತಾ ಇದ್ದಾರೆ. ಐಸ್ ಆ್ಯಪಲ್ ಇದು ಸಮ್ಮರ್ಗೆ ತುಂಬ ಒಳ್ಳೆಯದು. ಈ ಫ್ರೂಟ್ ನಮ್ಮ ಬಾಡಿನ ಕೂಲಾಗಿಡುತ್ತೆ, ಹಾಗೆಯೇ ಹೈಡ್ರೇಷನ್ಗೆ ತುಂಬಾ ಒಳ್ಳೆಯದು. ಇನ್ನು ಇಟ್ಸ್ ವೆರಿ ಲೈಟ್ ಅಲ್ಲ, ಸೊ ಹಾಗಾಗಿ ಗುಡ್ ಫಾರ್ ಡೈಜೆಷನ್ ಕೂಡ ಆಯಿತಾ. ಸೊ ನಿಮ್ಮ ಸುತ್ತಮುತ್ತ ಈ ಫ್ರೂಟ್ನ ನೋಡಿದ್ರೆ ಮಿಸ್ ಮಾಡದೆ ತಿನ್ನಿ. ಹಾಗೆಯೇ ತುಂಬ ಲೋ ಕ್ಯಾಲರೀಸ್ ಅಲ್ವಾ. ನಮ್ಮೂರ ಕಡೆ ಇದನ್ನು ಈರೋಲ್ ಅಂತ ಕರಿತೀವಿ. ನನ್ನ ಪಾಪು ಏನು ಮಾಡ್ತಾ ಇದೆ? ಹಲೋ, ಆರ್ ಯು ಓಕೆ? Are you okay? Is everything okay? Are you feeling okay in your seat? Yeah? Good job. ಸಿ ಪಾಪು ಇಸ್ ಜಸ್ಟ್ 3 months ಅಲ್ವಾ. ಆ್ಯಂಡ್ ನಾನು ಅವಾಗವಾಗ ಚೆಕ್ ಮಾಡ್ತೀನಿ, ಇಸ್ ಓಕೆ, ಇಸ್ ಎವ್ರಿಥಿಂಗ್ ಫೈನ್ ಅಂತ, ಕಂಫರ್ಟೇಬಲ್ ಆಗಿದೆಯಾ ಪಾಪು ಅಂತ. ಯಾಕೋ ಕ್ರೇವಿಂಗ್ಸ್ ಆಗ್ತಾಯಿತ್ತು ನಮ್ಮ ಮನೆ ಹತ್ರ ಇರುವಂಥ ಫಿಲ್ಟರ್ ಕಾಫಿನಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ ತಿನ್ನಬೇಕು ಅಂತ. ಇಲ್ಲಿ ಬಂದು ಈ ಎಲೆ ನೋಡಿ ತಾತನಿಗೆ ಏನು ಊಟಕ್ಕೆ ಬಂದಿದ್ದೀವ ಇಲ್ಲಿ ಅಂತ. ಇಲ್ಲ, ದೋಸೆ ಮತ್ತು ವಡೆ ಅಂತ. ಅಮ್ಮನಿಗೆಲ್ಲ ಈ ಥರದ್ದು ಇಷ್ಟನೇ ಆಗಲ್ಲ. ಬಟ್ ನನಗೇನೋ ಗೊತ್ತಿಲ್ಲಪ್ಪ, ಆಫ್ಟರ್ ಮ್ಯಾರೇಜ್ ದೀಪು ಅವರ ಇನ್ಫ್ಲೂಯೆನ್ಸ್ ಅನಿಸುತ್ತೆ, ಮಸಾಲೆ ದೋಸೆ ಅಂದರೆ ಇಷ್ಟ ಆಗಿಬಿಟ್ಟಿದೆ. ಹೊರಗಡೆ ಹೋಗಿ ಮಸಾಲೆ ದೋಸೆ ತಿನ್ನಬೇಕು ಅನ್ನೋ ಆಸೆ ಆಯಿತಾ. ಆ್ಯಂಡ್ ಇದೊಂಥರ ನಮ್ಮ ಊರು ಸ್ಟೈಲಲ್ಲಿ ಇರುತ್ತೆ, ಕ್ರಿಸ್ಪಿಯಾಗಿ ತೆಳ್ಳಗೆ ಆಗಿ. ಇಟ್ ವಾಸ್ ರಿಯಲಿ ಯಮ್ಮಿ ಆಯಿತಾ. ಆ್ಯಂಡ್ ಬಿಸಿ ವೆದರ್ಗೆ ಬಿಸಿ ಫಿಲ್ಟರ್ ಕಾಫಿ ಒಳ್ಳೆ ಕಾಂಬಿನೇಷನ್ ಅಲ್ಲ, ಬಟ್ ಅಂದ್ರೂ ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಇಟ್ ವಾಸ್ ರಿಯಲಿ ನೈಸ್. ಭಾಳ ಚೆನ್ನಾಗೈತಲ್ಲ.
ನಾನು ಪಪ್ಪ ತಾತ ಫಿಲ್ಟರ್ ಕಾಫಿ ಜೊತೆಗೆ ದೋಸೆ ವಡೆ ಇಡ್ಲಿ ಎಲ್ಲ ತಿನ್ಕೊಂಡು ಬಂದ್ವಿ. ಅಮ್ಮನಿಗೆ ಏನು ಇಷ್ಟ, ಐಸ್ ಕ್ರೀಮ್ ಬೇಕು ಅಂದರು. ಅವ್ರಿಗೊಂದು ತುಂಬ ಇಷ್ಟ ಐಸ್ ಕ್ರೀಮ್ ಅಂತ. ಸೊ ಇಲ್ಲಿ ಬಂದು ಎಳ್ನೀರು ಐಸ್ ಕ್ರೀಮ್ ಇರಲಿಲ್ಲ ಅವ್ರಿಗೆ ಇಷ್ಟವಾದದ್ದು. ಸೊ ಆಯ್ತು ಮ್ಯಾಂಗೋ ಸೀಸನ್ಗೆ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ. ತಾತ ನೋಡಿ ಯಾಕಮ್ಮ ಇನ್ನೇನು ತಗೋತಾ ಇದೆಯಾ ಅಂತ. ಹಾಗೆ ಎಲ್ಲ ಆದಮೇಲೆ ವಿ ಕೇಮ್ ಬ್ಯಾಕ್ ಹೋಮ್. ఈయన హెల్పర్ కుక్ ఏది సమ్మేర్దించి అటిల్ మంతుందులేరు दादा ఈయన హెల్పర్ కుక్ ಯಾನ್ ಕಿಚನ್ ಕಿಚನ್ ಬರ್ಪೇರು ಒಂದು ವಾರ ಮಾತ್ರ ಮತ್ತೆ 4 ದಿನ ಅರೆಗೇದ್ ಸಂಬಳ ಅರೆ ಪೂರ ಫ್ರೀ ಸರ್ವಿಸ್ ಫ್ರೀ ಅರೆಗ್ ಫ್ರೀ ಅರೆಗ್ ರೂಮು ಒಣಸು ಪೂರ ಉಂಟು ಅಂಚದರೆಗ್ ಸಂಬಳ ಹೆಜ್ಜಿ ಸಂಬಳ ಇಚ್ಚೇರಿ ಸಂಬಳ ಎರಿಗೆ ಮಾತ್ರ ಇಂಕು ಮಾತ್ರ ಇದು ಹೊಡ್ತಾ ನಮ್ಮ ಅಮ್ಮ ಮಾಮಿ ಸೇರಿ ಹೊಸ ಬಿಸ್ನೆಸ್, ಬೆಣ್ಣೆ ತುಪ್ಪ ಬಿಸ್ನೆಸ್. ಇಲ್ಲಪ್ಪ ಮನೆಗೆ ಯಾವ ಮನೆಗೆ ಯಾವ್ಜಾ ಮನೆಗೆ ಯಾವುದು ಮಸ್ತ್ ಚೆನ್ನಾಗಿ ಇಲ್ಲ ನಮ್ಮ ಫ್ರೈಡ್ ರೈಸ್, ಗೀ ರೈಸ್, ಚಪಾತಿ, ಮಸಾಲೆ ದೋಸೆ, ಪಲಾವು ನಮ್ಮ ತುಪ್ಪನೇ ತಿಂತೀವಿ ಅಂತ. ಅಮ್ಮ ಬೆಣ್ಣೆಯಿಂದ ಮತ್ತು ಇದನ್ನು ತುಪ್ಪ ಮಾಡಿದ್ರು. ಆ್ಯಂಡ್ ರಾತ್ರಿ ಊಟಕ್ಕೆ ಅಂತ ಎಲ್ಲರೂ ಒಟ್ಟಿಗೆ ಏನೇನಿದೆ ಮೀನು ಊಟ ಅಲ್ವಾ, ಅಪ್ಪಾಜಿಗೂ ತುಂಬ ಇಷ್ಟ. ಸೊ ಎಲ್ಲ ಬಿಸಿ ಮಾಡಿ ಒಂದು ಲೇಸಿ ಸಂಡೇ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಬಟ್ ಡಿನ್ನರ್ ಇನ್ನೂ ಆಗಿಲ್ಲ. ಇರಿ ಚೂರು ಮೀನು ಬಿಸಿ ಆಗಲಿ, 2 ನಿಮಿಷ ಅಪ್ಪಾಜಿ. ಮತ್ತೆ ಮೀನು ಮೀನು ಅವ್ರಿಗೆ ಅಡಿಗೆ ನಮ್ಮ ಈಗ ಸಾರು ಮಾಡ್ತೀರಾ ಐಸ್ ಕ್ರೀಮ್ ಉಂಟು ಅಪ್ಪಾಜಿಗೆ. ಅಪ್ಪಾಜಿ ಐಸ್ ಕ್ರೀಮ್ ಇದೆ ನಿಮಗೆ, ಅಮ್ಮನಿಗೆ, ನಿಮಗೆ ಅಮ್ಮನಿಗೆ ಐಸ್ ಕ್ರೀಮ್ ಇದೆ. ಪಪ್ಪ ಅಪ್ಪಾಜಿ ತಾತ ಇರು 4 ಅರೆ ಪಾಡು ತಾತ ಪಾಡು ಅಲ್ಲಿ ಇಟ್ಬಿಡಿ ಪಾಪ ಪ್ಲೇಟ್. ತಿಂದಿಲ್ಲ ತಾತ ಊಟ 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 ಪೂರ ಪಾರ್ದ ತಿಂದಿದೆ. ಒನ್ ಬೆಸ್ಟ್ ಥಿಂಗ್ ಅಂದರೆ ಮನೆಯಲ್ಲಿ ಅಪ್ಪಾಜಿ ಆಗಿರ್ಬೋದು, ಪಪ್ಪ ಮಾಮ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಆಯಿತಾ. ಅವ್ರಿಗೆ ಏನೇನು ಬರುತ್ತೆ ಏನೇನು ಗೊತ್ತು ಆ ವಿಷಯದಲ್ಲಿ. ಫಾರ್ ಎಕ್ಸಾಂಪಲ್ ಅಪ್ಪಾಜಿ ಕುಕ್ಕಿಂಗ್ ಬರುತ್ತೆ, ಪಪ್ಪ ಮಾಮ ಪಾತ್ರೆ ತೊಳೆಯೋದು, ಎಲ್ಲಿ ಏನು ಅವ್ರವ್ರ ವೈಫ್ಗೆ ಹೆಲ್ಪ್ ಬೇಕು ಅದನ್ನು ಮಾಡ್ತಾನೆ ಇರ್ತಾರೆ. ಸ್ಪೆಷಲಿ ಪಪ್ಪ ಅಂತೂ ಮನೆಯಲ್ಲಿದ್ದರೆ ಅಮ್ಮ ಹೇಳ್ತಾರೆ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ ಅಂತ. ಸೊ ದ್ಯಾಟ್ಸ್ ರಿಯಲಿ ಅಮೇಝಿಂಗ್ ಅನಿಸುತ್ತೆ ವಾಲಂಟಿಯರಾಗಿ ಅವರೇ ಬಂದು ಹೆಲ್ಪ್ ಮಾಡೋದು. ನಾನು ಸುಮ್ಮನೆ ನಿಂತ್ಕೊಂಡು ನೋಡಿ ಅಂದರೆ ಇವ್ರು ನೋಡಿ ಸಾಂಬಾರು ಮಾಡ್ತಾ ಇದ್ದಾರಾ, ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ. ಬಟ್ ಪರವಾಗಿಲ್ಲ, ಹಿ ಹ್ಯಾಸ್ ಇಂಟ್ರೆಸ್ಟ್ ಅಲ್ವಾ, ಅದು ಖುಷಿ ಆಗುತ್ತೆ. ಮಿಲ್ಯಾನೋ ಇನ್ ದ ಮ್ಯಾಂಗೋ ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಎಕ್ಸ್ಟ್ರಾ ಕ್ರೀಮ್ ಬೇರೆ, ರಿಯಲ್ ಮ್ಯಾಂಗೋಸ್ ಜೊತೆ ಸೂಪರಾಗಿತ್ತು ಇದು. ವಾಟ್ ಅ ಲೈಫ್ ಗೈಸ್. ಉಂದೇನು ತಿಂದದು ನಾನು ಕುಕ್ಕೋಡೆ ತಿಂತೀನಿ, ಇದು ಕುಕ್ಕೇ ಇಪ್ಪುನು ಶಿವಕುಂಡವ ಪುಲಿ ಸೀಪೆ ರಾಮ ನೀಗೊಂದು ಪಲ್ಯ ಅವೇ ಪೊರ್ಲು ಹಾಕೊಂಡಿದ್ದು ಅದು ಆರ್ಟಿಫಿಷಿಯಲ್ ಕೂಲಿ ಆರ್ಟಿಫಿಷಿಯಲ್ ಕೂಡ ಶಬ್ದಲ್ಲ. ಒಂದೇ ಟಬ್ ಇವ್ರೊಬ್ಬರೇ ತಿಂದಿದ್ದು ನೋಡಿ, ಒಂದು ಫುಲ್ ಟಬ್ ಒಂಜಿ. ನನ್ನ ನೋಡಿದ್ರೆ ಒಂದೇ ಟಬ್ ತಿನ್ನೋ ಥರ ಇದ್ದೆ ನಾನು. ಹೇಳಿ ಗೈಸ್, ಊಟ ಆಯಿತು. ರೌಂಡ್ 1 ಇದು. ನೆಕ್ಸ್ಟ್ ಏನೋ ಈಗ ಈರೋಲ್ ತಂದಿದ್ದೇವೆ ನಾವು, ಅದು ಖಾಲಿ ಮಾಡಿ ಮಲಗುದು. ತುಲೆಗೆ ಎನ್ನ ಚಿಂತನೆ ಜಿ ಅನ್ನ ಒಣ ಸಾತಜಿ ಮುಲ್ಪ. ಸಂಜೆ ಹೋಗಿ ದೋಸೆ ಕಾಫಿ, ದೋಸೆ ಬಿಸಿ ಬಿಸಿ ಕಾಫಿ. ನಾನು ಮತ್ತೆ ನನ್ನ ಮೊಮ್ಮಗು ಗಾಡಿಯಲ್ಲಿ ಎಲ್ಲ ಗಾಡಿ ಬೇಡ ಇತ್ತು. ನಾನು ಬರ್ಬೇಕಾದ್ರೆ ಗಾಡಿಯಿಂದ ಹೊರಗೆ ಭಯದಿಂದ ಹೌದು ಬಿಟ್ಟು ಹೋಗಿದ್ದಾರೆ ಅಂತ ಕಂಟಿನ್ಯೂಸ್ ಆಗಿ ಅವ್ರನ್ನ ಆಗ್ತುಂಟು. ಭಯ ಆಯ್ತು ನನಗೆ. ಒಂದ್ಸಲ ಬಚಾವಾಗಬೇಕಲ್ಲ ನಾನು ಮೊಮ್ಮಗನ ಇಟ್ಕೊಂಡು ಬೇಗ ಇಳಿದೆ ನಾನು. ಅಷ್ಟೊತ್ತಿಗೆ ಇವಳು ಬಂದು ನಗ್ತಾ ಇದ್ದಾಳೆ. ನನಗೇನು ಗೊತ್ತು ಇಳಿದಿದ್ದಾರೆ. ಅದು ನನ್ನ ಪಪ್ಪ ವಿಂಡೋ ಕೆಳಗಡೆ ಮಾಡೋದಕ್ಕೆ ನಾವು ಬಟನ್ ಒತ್ತಿದ್ದಾರೆ. ನಾನು ಇಲ್ಲ ಅಲ್ಲ, ಕಾರ್ ಕೀ ಇಲ್ಲ ಅಲ್ಲ, ಸೊ ಕಾರಿಗೆ ಗಾಳಿ ಬರಲಿ ಅಂತ ಇವಳು ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದಾಳೆ. ಇವ್ರೇನ್ ಮಾಡಿದ್ರು, ಸ್ವಲ್ಪ ಜಾಸ್ತಿ ಗಾಳಿ ಬರಲಿ ಅಂತ ಕೆಳಗೆ ಜಾರಿಸ್ಲಿಕ್ಕೆ ಅಂತ ಹೋದ್ರೆ ಅಲ್ಲಿ ಯಾವುದೋ ಬಟನ್ ಒತ್ತಿದ್ರು, ಅದು ಎಲ್ಲರೂ ನಮ್ಮ ಗಾಡಿಯನ್ನೇ ನೋಡ್ತಾರೆ. ಎದುರು ನಿಂತವ್ರು, ಹಿಂದೆ ನಿಂತವ್ರು, ಸೈಡಲ್ಲಿ ನಿಂತವ್ರು. ನನಗೆ ಭಯ ಜಾಸ್ತಿ ಆಯ್ತು. ಪಾಪನ ಹಿಡ್ಕೊಂಡು ಇಳ್ದೆ.
ಅಲ್ಲ ನನ್ನ ಕಾಲ್ ಟೆನ್ಷನ್ ಇಲ್ಲ ಇವ್ರಿಗೆ. ಫೋನ್ ಆದ್ರೂ ಮಾಡ್ಬೇಕು ತಾನೆ ಒಂದು ಹೇಳೋದಕ್ಕೆ, ಫೋನು ಮಾಡಿಲ್ಲ. ಅದೇ ಫೋನ್ ಮಾಡು ಅಂದ್ರೆ ಇವಳು ಓಡಿಕೊಂಡು ಬಂದ್ಲು. ಅಂದ ಇವತ್ತ ತವಕ ಅತಿ ಲಕ್ಕಿನ ಬಂದಾಳು. ಹೌದಾ? ಇನ್ನು ರಾತ್ರಿ ನಿದ್ದೆ ಮಾಡಿ. ಇದಾಗಿತ್ತು ಒಂದು ವೆರಿ ನೈಸ್ ಸಿಂಪಲ್ ಕ್ಯಾಶುವಲ್ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್. ಹಲೋ, ಯಾರದು? ತಾತ